ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ವ್ಲಾಗ್ ಏನಂತಂದರೆ ನನ್ನ ಮದುವೆಗೆ ಸಂಬಂಧಪಟ್ಟಿದ್ದು. ಲೈಕ್ ನಾವು ಯಾರಿಗೆ ಆರ್ಡರ್ಸ್ ಕೊಟ್ಟಿದ್ವಿ, ಫೋಟೋಗ್ರಫಿದಾಗಿರ್ಬೋದು ಅಥವಾ ಡೆಕೋರೇಷನ್ದಾಗಿರ್ಬೋದು ಆ್ಯಂಡ್ ವೆನ್ಯೂ ಡೀಟೇಲ್ಸ್, ಸಣ್ಣ ಪುಟ್ಟ ಖರ್ಚಿದ್ವು, ಆಲ್ಮೋಸ್ಟ್ ಎಲ್ಲನೂ ಇವತ್ತು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸುಮ್ಮನೆ ಹೇಗೆ ಮಾತಾಡೋದು ಅಂತ ಅಂದ್ಬಿಟ್ಟು ಇವಾಗ ತಾನೇ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನನ್ನ ಪಡೆ ನಾನು ಸ್ಕಿನ್ ಕೇರ್ ಮಾಡ್ತಾ ಇರ್ತೀನಿ, ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಏನೇನೆಲ್ಲ ಆಯಿತು ಅಂತ ಹೇಳೋದಕ್ಕೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಾಪರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನನ್ನ ಹೊಸ ಬಾಟಲ್ 2 ಲೀಟರ್ಸ್ದು. ಫಸ್ಟು ಡೆಕೋರೇಷನ್ ಬಗ್ಗೆ ಮಾತಾಡ್ಬಿಟ್ಟು ಫಸ್ಟ್ ವೆನ್ಯೂ ಬಗ್ಗೆ ಮಾತಾಡೋಣ. ಈಗ ಸ್ಟಾರ್ಟ್ ಆಯಿತು ಈ ವೆನ್ಯೂ ಅಂತ. ನಾರ್ಮಲಾಗಿ ನಾನು ಮೊದಲು ದೇವಸ್ಥಾನದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮದುವೆ ಆಗಬೇಕು ಅಂತ. ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಿಕೊಂಡು ಅದೇ ಅಮೌಂಟ್ನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ, ಇನ್ ಫ್ಯೂಚರ್ ನಾನು ಸ್ಟುಡಿಯೋಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇರುತ್ತಲ್ಲ ಫ್ಯಾಮಿಲಿ ಇದು ಏರುಪೇರುಗಳು. ಸೊ ಎಲ್ರಿಗೂ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದಿತ್ತು ಇಬ್ಬರು ಮನೆ ಕಡೆಯಿಂದ. ನಾನು ಹೇಳಬೇಕು ಅಂದರೆ ನಮ್ಮಮ್ಮ ಎಲ್ಲ ನನಗೆ ಬಿಟ್ಬಿಟ್ಟಿದ್ರು. ಬಟ್ ಎಲ್ಲ ಅವ್ರಿಗೂ ಒಂದು ಕಡೆ ಇರುತ್ತೆ, ಒಬ್ಬಳೆ ಮಗಳು, ಎಲ್ರಿಗೂ ಚೆನ್ನಾಗಿ ಮಾಡಿ ಕಳಿಸಿದ್ದೀವಿ, ಇವಳಿಗೆ ಮಾತ್ರ ಹೇಗೆ ಹೀಗೆ ಸಮಥಿಂಗ್ ಇರುತ್ತಲ್ಲ. ಸೊ ಫೈನಲಿ ನಮ್ಮ ಮನೆ ಹತ್ರದಲ್ಲೇ ಇದ್ದಿದ್ದು, ಅಂದರೆ ಕಿತ್ನಳ್ಳಿ ಹತ್ರದಲ್ಲೇ ಇದ್ದಿದ್ದು ವೆನ್ಯೂ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ನನಗೆ ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂದರೆ ಅದು ಕನ್ಸ್ಟ್ರಕ್ಷನ್ ಆಗುವಾಗೆಲ್ಲ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ ಆಫೀಸಿಗೆ ಹೋಗುವಾಗ. ಸೊ ಇಲ್ಲೇ ಮದುವೆ ನಡೆದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತ ಪ್ರತಿದಿನ ಅದನ್ನು ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಲ್ಲಿ ನಾನು ಮದುವೆ ನಡೆಯುತ್ತೆ ಅಂತ. ಮೇ ಬಿ ಪಾಸಿಟಿವ್ ಆಗಿ ಏನು ಹೇಳ್ಕೊತಾ ಇರ್ತೀವಿ ಅದೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಮೇ ಬಿ ಅದು ನನ್ನ ಲೈಫಲ್ಲಿ ಆಯಿತು ಅಂತ ಅನಿಸುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಬೃಂದಾವನ ವೆನ್ಯೂನ ನಾವು ಫೈನಲೈಸ್ ಮಾಡಿದ್ವಿ. ನಾವು ಅದೇ ಊರವ್ರು ಆಗಿದ್ದರಿಂದ ನಮಗೊಂದು ಒಳ್ಳೆ ಬಜೆಟಲ್ಲಿ ಮಾಡಿಕೊಟ್ರು ಅಂಕಲ್ಲು. ಥ್ಯಾಂಕ್ ಯು ಅವ್ರಿಗೆ. ಅಂಕಲ್ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತಿಗೂ ನಾನು ಬೃಂದಾವನ ವೆನ್ಯೂ ಅಂಕಲ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರ ನಂಬರ್ನ. ವೆನ್ಯೂ ಮಾತ್ರ ಸಖತ್ತಾಗಿದೆ. ಬ್ಯಾಂಗ್ಳೂರಲ್ಲಿ ಅಂಥ ವೆನ್ಯೂನ ಲೈಕ್ ಹಳ್ಳಿ ವಿಲೇಜ್ ಕಡೆ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಒಳ್ಳೆ ಪ್ರೈಸಿಗೆ ನಮಗೆ ಕೊಟ್ಟರು. ಬೇರೆಯವ್ರಿಗೆ ಇದೇ ಪ್ರೈಸಿಗೆ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಅದೇ ಊರವರಾಗಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಆ್ಯಂಡ್ ವೆನ್ಯೂ ಯಾವ ರೀತಿ ಇದೆ ಅಂತಲೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದೂ ಆ್ಯಡ್ ಮಾಡ್ತೀನಿ. ಬಟ್ ಅದು ಫಸ್ಟಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತಾ ಕೊನೆಯಲ್ಲಿ ಆ್ಯಡ್ ಮಾಡೋಕ್ಕಾಗುತ್ತಾ ನನಗೆ ಗೊತ್ತಿಲ್ಲ. ಬಿಕಾಸ್ ಈಗ ಲ್ಯಾಪ್ಟಾಪ್ನ ಇಲ್ಲೇ ಹಿಡ್ಕೊಂಡು ಕೂತಿದ್ದೀನಿ. ನಾನು ಟ್ರೈ ಮಾಡ್ತೀನಿ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ. ಆ್ಯಂಡ್ ಇದು ನನ್ನ ಮದುವೆದು ಹಾರ್ಡ್ ಡಿಸ್ಕ್ ಕೊಟ್ಟಿದ್ರು ಪಾಪ ಫೋಟೋಗ್ರಾಫರು. ಸೊ ಹಾಗೆ ನಿಮಗೆ ಇಲ್ಲೇ ತೋರಿಸ್ಬೋದಾ ಅಂತ ಟ್ರೈ ಮಾಡ್ತೀನಿ ಹಾಕ್ಬಿಟ್ಟು. ವೆನ್ಯೂ ಈ ರೀತಿ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲೇ ನಿಮಗೆ ಡೆಕೋರೇಷನ್ ಕೂಡ ಕಾಣಿಸ್ಬಿಡುತ್ತೆ ಪ್ರಾಪರಾಗಿ. ನಾನು ಕೂಡ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದ್ದೀನಿ, ಅದನ್ನು ಇಗ್ನೋರ್ ಮಾಡಿ ಇದನ್ನು ಮಾತ್ರ ನೋಡಿ, ಓಕೆನಾ. ಸೊ ಓಪನ್ ವೆನ್ಯೂ ಡೆಕೋರೇಷನ್ಸ್. ಆ್ಯಂಡ್ ನಾವು ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿ ಡೆಕೋರೇಷನ್ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಯಿತು ಅಂತ ಅಂದರೆ ಓನರೇನೆ ವೆನ್ಯೂ ಓನರೇನೆ ಹೇಳಿದ್ರು ನಮ್ಮ ಹತ್ರ ಇರೋರ ಹತ್ರನೇ ಡೆಕೋರೇಷನ್ಸ್ನ ನೀವು ತೊಗೋಬೇಕು ಅಂತ. ಸೊ ನಮಗೆ ಆಪ್ಷನ್ಸ್ ಇರಲಿಲ್ಲ. ಅವ್ರ ಹತ್ರನೇ ತೊಗೊಂಡ್ರೆ ನಮಗೆ ವೆನ್ಯೂ ಸ್ವಲ್ಪ ಕಮ್ಮಿ ಬಜೆಟ್ಟಿಗೆ ಕೊಡ್ತೀವಿ ಅನ್ನೋ ಥರದಲ್ಲಿ ಇದ್ದಿದ್ದರಿಂದ ಓಕೆ ನಾವು ಅವ್ರ ಹತ್ರನೇ ಡಿಸ್ಕಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಾನು ತುಂಬ ಪರ್ಟಿಕ್ಯುಲರ್ ಆಗಿದ್ದೆ ಡೆಕೋರೇಷನ್ ವಿಷಯದಲ್ಲಿ. ಬಿಕಾಸ್ ಇದು ಓಪನ್ ವೆನ್ಯೂ ಆಗಿರೋದ್ರಿಂದ ನಾವು ಯಾವ ರೀತಿ ಮಾಡಿದ್ರೆ ಚೆಂದ ಕಾಣಿಸುತ್ತೆ ಅನ್ನೋದೊಂದು ಐಡಿಯಾ ಇತ್ತು ನನಗೆ. ತುಂಬ ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿ ಮಾರ್ನಿಂಗ್ ಬೇಕು, ಈವ್ನಿಂಗಿಗೆ ಓಕೆ ಸೊ ಅನ್ನೋ ಥರದಲ್ಲಿ ಇದ್ರೂ ತೊಂದರೆ ಇಲ್ಲ ಅನ್ನೋ ಥರದಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರತಿಯೊಬ್ಬರು ನನ್ನ ಕೇಳಿದ್ದೇನು ಅಂತಂದರೆ ಎಷ್ಟಾಯಿತು ಇದಕ್ಕೆ, ಡೆಕೋರೇಷನ್ ಸಾಕಾಗಿತ್ತು ಅಂತ. ಯಾಕೆಂದರೆ ಯಾರೂ ಇನ್ನೂ ಫೋಟೋಗ್ರಫಿ ನೋಡಿಲ್ಲ. ನಾವು ಫೋಟೋಗ್ರಫಿಗೆ ಯಾರಿಗೆ ಕೊಟ್ಟಿದ್ವಿ ಅಂತಂದರೆ ನವೀನ್ ಅವ್ರಿಗೆ ಕೊಟ್ಟಿದ್ವಿ. ತುಂಬ ಟ್ರೆಂಡಿಂಗಲ್ಲಿದ್ದಾರೆ ಅವರು. ಆ್ಯಂಡ್ ಅವ್ರ ಬಗ್ಗೆ ನಾನು ತುಂಬ ಹೇಳಬೇಕು, ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಡೆಕೋರೇಷನ್ಸ್ ಎಲ್ಲ ನೀವು ನೋಡ್ಕೊಂಬಿಡ್ಲಿ, ವೆನ್ಯೂ ನೋಡ್ಕೊಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಇದೇ ರೀತಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇವಾಗ ನಾನು ಇದನ್ನು ಸೇವ್ ಮಾಡಿಕೊಂಡು ಮತ್ತೆ ನಿಮಗೆ ಇದನ್ನು ಆ್ಯಡ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇರೋದಿಲ್ಲ. ಆ ರೀಸನ್ನಿಂದ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಮೋರ್ ದ್ಯಾನ್
2-3,000 ಮೇಲೆ ಕೂಡ ಇಲ್ಲಿ ಸ್ಪೇಸ್ ಇತ್ತು ಇರೋದಕ್ಕೆ. ಬಟ್ ನಾವು ತುಂಬ ಕಮ್ಮಿ ಜನಕ್ಕೆ ಮದುವೆ ಕರೆದಿದ್ವಿ, ನಾವು ತುಂಬ ಹರಿ ಮಾಡ್ಕೊಳ್ಳಿಲ್ಲ. ಆದರೆ ಎಷ್ಟೋ ಜನನ ಮಿಸ್ ಮಾಡಿದ್ವಿ, ಬಟ್ ಓಕೆ ಅನ್ನೋ ರೇಂಜಲ್ಲಿ ಕರೆದ್ವಿ. ಆ್ಯಂಡ್ ಇದಿಷ್ಟು ಡೆಕೋರೇಷನ್ಸ್ ನೈಟ್ ರಿಸೆಪ್ಷನ್ದಾಗಿತ್ತು. ಆ್ಯಂಡ್ ಹಾಗೆ ಮಾರ್ನಿಂಗ್ದು ಕೂಡ ತೋರಿಸ್ಬಿಡ್ತೀನಿ ನಾನು. ಇದನ್ನೇ ತೋರಿಸ್ತಾ ಇದ್ದರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಇದು ಮಾರ್ನಿಂಗ್ದು. ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ವೆನ್ಯೂ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಮಂಟಪ ಆಗಿರ್ಬೋದು ಆ್ಯಂಡ್ ಫೋಟೋ ಬೂತ್ ಆಗಿರ್ಬೋದು ತುಂಬ ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿಬಿಟ್ಟಿದೆ ಮಾರ್ನಿಂಗ್ದು. ಮಾರ್ನಿಂಗ್ ನಮಗೆ ಜನ ಕಮ್ಮಿನೇ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಯಾವುದೂ ಏನೂ ವೇಸ್ಟ್ ಆಗಲಿಲ್ಲ. ಫುಡ್ ಆಗಿರ್ಬೋದು ಪ್ರತಿಯೊಂದು ಏನೂ ವೇಸ್ಟ್ ಆಗಲಿಲ್ಲ. ಏನಾಗಿತ್ತು ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ, ಅದು ಏನು ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು. ಆ್ಯಂಡ್ ಬಟ್ ಮದುವೆ ಅಂತೂ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಫೋಟೋ ಬೂತ್ ನೀವು ನೋಡ್ಬೋದು ಇವಾಗ ಬರುತ್ತೆ. ನಾನು ತುಂಬ ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ನಾವು ಕೊಡೋ ಬಜೆಟಲ್ಲಿ ಯಾವ ರೀತಿ ನೀಟಾಗಿ ಕೆಲಸ ಮಾಡಿಸ್ಕೋಬೋದು ಆ ರೀತಿ ನಾನು ಮಾತಾಡಿದ್ದು ಅವ್ರ ಹತ್ರ. ಆ್ಯಂಡ್ ಇದು ನಾನು ತುಂಬ ಡ್ರೀಮಿ ಆಗಿತ್ತು, ಬಟ್ ಆದರೆ ನಾನಲ್ಲಿ ಒಂದು ಫೋಟೋನು ಕೂಡ ತೊಗೊಳಕ್ಕೆ ಆಗಲಿಲ್ಲ ನಾನು. ಆ್ಯಂಡ್ ಮಂಟಪನೂ ಅಷ್ಟೇ ಅವ್ರು ಬೇರೆ ಥರದ್ದು ತೋರಿಸಿದ್ರು. ವರ್ಕ್ ಫಿನಿಶಿಂಗ್ ಬೇರೆ ಥರನೇ ಇತ್ತು. ಆ ಮಂಟಪದು ಏನಿದೆ ಏನಂತೀವಿ ಅದು ವುಡ್ಡು ಬೇರೆ ಥರ ಫುಲ್ ಗೋಲ್ಡ್ ಕಲರೇ ಇತ್ತು. ನನಗದು ಇಷ್ಟ ಇರಲಿಲ್ಲ. ಆ್ಯಂಡ್ ನಾವು ಮಾರ್ನಿಂಗು ಕೂಡ ಈಚೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಮಂಟಪ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ನಾವು ಮದುವೆ ಆಗಿದ್ದ ಟೈಮಲ್ಲಿ ಬಿಸಿಲು ತುಂಬ ಇಶ್ಯೂ ಆಗಿಬಿಡುತ್ತೆ ಅಂತ, ಮತ್ತು ಅದಕ್ಕೂ ನಾವು ಪೆಂಡಲ್ ಟೈಪ್ ಹಾಕ್ಸ್ಬೇಕಾಗುತ್ತೆ ಅಂದ್ಬಿಟ್ಟು ಒಳಗೆ ಮಾಡ್ಕೊಂಡ್ವಿ ಮಾರ್ನಿಂಗ್ ಮುಹೂರ್ತದ್ದು. ಮತ್ತು ಇದು ಎಂಟ್ರಿ ಬಾಗಿಲು ತೋರಣ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಾರ್ನಿಂಗ್ ನಮಗೆ ಇಷ್ಟೇ ಮಂಟಪ ಆ್ಯಂಡ್ ಫೋಟೋ ಬೂತ್ ಆ್ಯಂಡ್ ಇದು ಈ ರೀತಿ ಮಾಡ್ಕೊಂಡಿದ್ವಿ ಪ್ಲ್ಯಾನ್ನ. ಈಗ ಎಲ್ಲದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ. ಆ್ಯಂಡ್ ನಿಮ್ಗೆ ಅದು ಸ್ವಲ್ಪ ನೀಟಾಗಿ ಕಾಣಿಸಿಲ್ಲ ಅಂತಂದರೆ ಪ್ಲೀಸ್ ವೆಯ್ಟ್ ಮಾಡಿ, ಎಡಿಟೆಡ್ ವಿಡಿಯೋ ರೆಡಿ ಇದೆ. ಬಟ್ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ನಾನೇ, ಬಿಕಾಸ್ ಫೋಟೋಗ್ರಾಫರ್ ಅಪ್ಲೋಡ್ ಮಾಡಲಿ ಫಸ್ಟ್ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇಶ್ಯೂ ಇಲ್ಲ. ಪಾಪ ಅವರು ನಾನು ಪೇಮೆಂಟ್ ಕ್ಲಿಯರ್ ಮಾಡೋಕ್ಕೂ ಮುಂಚೆನೇ ನನಗೆ ಹಾರ್ಡ್ ಡಿಸ್ಕ್ ಪ್ರತಿಯೊಂದೂ ಕೂಡ ಅವ್ರು ಕಳಿಸ್ಕೊಟ್ಬಿಟ್ರು. ಜಸ್ಟ್ ನನಗೆ 15 days ಮುಂಚೆನೇ ನನಗೆ ಪ್ರತಿಯೊಂದು ಕೂಡ ಕಳಿಸ್ಕೊಟ್ರು. ಆ್ಯಂಡ್ ಈ ವಿಡಿಯೋ ಮುಖಾಂತರ ಅವ್ರು ನನ್ನ ಕ್ಲಿಪ್ಸ್ನ ನೋಡ್ತಾರೋ ಇಲ್ವೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಆ್ಯಂಡ್ ನವೀನ್ ಆ್ಯಂಡ್ ಅವ್ರ ಟೀಮ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ನನ್ನ ಮದುವೆ ಕ್ಲಿಪ್ಸ್ ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ನಾನೇ ಅವ್ರನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಲಿಲ್ಲ. ತುಂಬ ಅಂದರೆ ತುಂಬ ಹರಿಯಿತ್ತು ಮದುವೆ ಟೈಮಲ್ಲಿ. ತುಂಬ ಶಾಸ್ತ್ರಗಳು ಅದು ಇದು ಅಂತ ಇದ್ರಲ್ಲ. ಸೊ ಕರೆಕ್ಟಾಗಿ ನಾವು ಹುಡುಗ ಹುಡುಗಿದು ಎಂಟ್ರಿನೇ ಕರೆಕ್ಟಾಗಿ ನಾವು ಮಾಡ್ಕೊಳಕ್ಕಾಗಿಲ್ಲ. ಲೈಕ್ ಮೇಕಪ್ ಎಲ್ಲ ಆದಮೇಲೆ ಹುಡುಗ ಹುಡುಗಿದೇ ಒಂದಷ್ಟು ಫೋಟೋಶೂಟ್ಸ್ ಮಾಡ್ತಾರೆ, ಪ್ರತಿಯೊಬ್ಬರೂ ಫೋಟೋಸ್ ತೊಗೋತಾರೆ. ನಾವು ಅದನ್ನೇ ಮಾಡ್ಕೊಳ್ಳಿಲ್ಲ. ನೀವು ನಂಬ್ತಿರೋ ಇಲ್ವೋ, ನಾನು ಅಪ್ಲೋಡ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಬಿಟ್ಬಿಟ್ರೆ ಸಾಕಪ್ಪ ನನ್ನ ಅನ್ನೋ ಥರದಲ್ಲಿ ನಾನಿದ್ದೆ. ಆ್ಯಂಡ್ ಏನೇನು ಹೇಳಬೇಕು ಅಂತಂದರೆ ಅಮೌಂಟ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ವೆನ್ಯೂಗೆ ಅವರು 2 lakhs ಹೇಳಿದರು ಫಸ್ಟು. ಬಟ್ ನಾವು ಅವ್ರ ಹತ್ರ ಮಾತಾಡಿ ಬಜೆಟ್ ಕಮ್ಮಿ ಮಾಡಿಕೊಂಡು ಆ್ಯಂಡ್ ಆಲ್ಸೋ ಲೈಕ್ ಇದೇ ಊರವ್ರು ಆಗಿರೋದ್ರಿಂದ ನಮಗೆ ಒಳ್ಳೆ ಕಾಸ್ಟಲ್ಲಿ ಬೇಕು. ಆ್ಯಂಡ್ ಈ ಡೆಕೋರೇಷನ್ನ ನೀವೇ ತಗೋತೀರಲ್ವಾ, ಸೊ ಅಂತ ಮಾತಾಡಿ ಫೈನಲೈಸ್ ಮಾಡಿಕೊಂಡು 1.5 ಬಂದರು. ಆ್ಯಂಡ್ ಅಲ್ಲಿ ವೆನ್ಯೂ ಓಪನ್ ವೆನ್ಯೂ ಆ್ಯಂಡ್ 6 rooms ಕೊಡ್ತಾರೆ. ಹುಡುಗ ಹುಡುಗಿದು ಹಾಲಲ್ಲೇ ಒಂದೊಂದು ರೂಮ್ ಇರುತ್ತೆ, ಈಚ್ ಕಡೆ 4 ರೂಮ್ ಇರುತ್ತೆ. ಎಲ್ಲ ತುಂಬ ಅಂದರೆ ತುಂಬ ಸಖತ್ತಾಗಿದೆ ವೆನ್ಯೂ. ಓಕೆ, ಅವ್ರೇನಾದರೂ ಇನ್ನೂ ರೂಮ್ಸ್ ಏನಾದರೂ ಮಾಡಿಸಿದಿದ್ರೆ ಇನ್ನೂ ಯೂಸ್ ಆಗ್ತಿತ್ತು ನಮಗೆ. ನಾವು ಈಚ್ ಕಡೆ ಹೋಟೆಲಲ್ಲಿ ಕೂಡ ರೂಮ್ಸ್ ಮಾಡ್ಕೊಂಡಿದ್ವಿ. ರೀಸನ್ನಲ್ಲಿ 6 rooms ಯಾವ ಮೂಲೆಗೂ ಸಾಲಲ್ಲ ಅನ್ನೋ ರೀಸನ್ನಿಂದ ಹೊರಗಡೆ ಕೂಡ ನಾವು ರೂಮ್ ಮಾಡಿಸಿದ್ವಿ. ಹೊರಗಡೆ ನಾವು ಐ ಥಿಂಕ್ 10 rooms ಏನೋ ತೊಗೊಂಡಿದ್ವಿ. ಅದು ಕೂಡ ಸಾಲ್ಟೇಜ್ ಆಗಲ್ಲ ಅನ್ನೋ ವಿಷಯಕ್ಕೆ ಒಂದಷ್ಟು ಕಿರಿಗಳಾಯಿತು. ಮದುವೆ ಅಂದಮೇಲೆ ನಡೆಯುತ್ತೆ. ಬಟ್ ನನಗೆ ಸ್ವಲ್ಪ ಯಾರಾದರೂ ಏನಾದರೂ ಅಂದ್ಬಿಟ್ರೆ ನಾನು ಬೇಗ ತೊಗೊಬಿಡ್ತೀನಿ, ಹಂಗೆ ಬಿಟ್ಬಿಡಲ್ಲ. ಮನಸ್ಸಲ್ಲೆಲ್ಲೋ ಒಂದು ಕಡೆ ಇರುತ್ತೆ ನನಗದು, ಹಿಂಗಂದ್ರಲ್ಲ ಅನ್ನೋ ಥರ ಇರುತ್ತೆ. ಬಟ್ ಎಲ್ಲ ಮದುವೆ ಯಾವುದೇ ಒಂದು ಫಂಕ್ಷನ್ ಆದರೂ ಏನೋ ಒಂದು ಆಗಿರುತ್ತೆ, ಎಲ್ಲ ಪರ್ಫೆಕ್ಟಾಗಿ ಆಗೋದಿಲ್ಲ ಅನ್ನೋದು ನನಗೆ ಅವಾಗ ಎಕ್ಸ್ಪೀರಿಯನ್ಸ್ ಆಯಿತು. ಬಿಡೋಣ ಅದನ್ನು. ಆ್ಯಂಡ್ ಫೋಟೋಗ್ರಫಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನವೀನ್ VC ಅವ್ರಿಗೆ ನಾವು ಫೋಟೋಗ್ರಫಿ ಕೊಟ್ಟಿದ್ದು. ಇನ್ಸ್ಟಾಗ್ರಾಮ್ ಪೇಜ್ ನೋಡಿನೇ ನಾನು ಅವರಿಗೆ ವರ್ಕ್ ಕೊಟ್ಟಿದ್ದು. ನಾನು ತುಂಬ ವರ್ಕ್ ಮಾಡಿದ್ದೀನಿ ಫೋಟೋಗ್ರಾಫರ್ಸ್ ಜೊತೆ, ಬಟ್ ಏನೋ ಗೊತ್ತಿಲ್ಲ, ನಾನು ಅವ್ರ ಹತ್ರನೇ ವರ್ಕ್ ಮಾಡಬೇಕು ಅನ್ನೋದಿತ್ತು. ಎಂಗೇಜ್ಮೆಂಟ್ ಅಂತ ಯಾವಾಗ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು, ನನ್ನ ಮದುವೆ ಅಂತ ಸ್ಟಾರ್ಟ್ ಮಾಡಿದ್ರು, ಅವಾಗಲೇ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟಿದ್ದೆ. ಬಟ್ ನಮ್ಮದು ಡೇಟಸ್ ಕ್ಲಾಶ್ ಆಗ್ತಿತ್ತು. ಡೇಟ್ಸು ಜಾನ್ವರಿಲಿ ಆಗಬೇಕಾಗಿದ್ದು ಮದುವೆ ಫೆಬ್ರವರಿಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ ನಾವು ಸಮ್ ರೀಸನ್ಸ್.
ಆ್ಯಂಡ್ ಅವರು ಪಾಪ ಒಪ್ಕೊಂಡ್ರು. ಬಟ್ ಅವ್ರು ಬರೋಕ್ಕಾಗಲಿಲ್ಲ, ಅವ್ರ ಟೀಮ್ನ ಕಳಿಸ್ಕೊಟ್ರು. ತುಂಬ ಅಂದರೆ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ರು. ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ಸೇ ಇಲ್ಲ. ನಮ್ಮದು ಲೈಕ್ ಹಳದಿ ಶಾಸ್ತ್ರ, ಮೆಹಂದಿದು ಆ್ಯಂಡ್ ರಿಸೆಪ್ಷನ್, ಮುಹೂರ್ತ ಇಷ್ಟು ಕೂಡ ಅವರೇ ಮಾಡಿಕೊಟ್ಟಿದ್ದು. ನಾವು ಮದುವೆನ ತುಂಬ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ನಮಗೆ ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡ್ವಿ. ಅದು ನಮಗೆ ಗ್ರ್ಯಾಂಡೇ, ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಅದು ನನ್ನ ಪ್ರಕಾರ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಖರ್ಚು ಮಾಡಿಕೊಂಡು, ಸಾಲ ಮಾಡಿಕೊಂಡು. ದೆನ್ ಬಟ್ ಏನಂತೀವಿ, ಹಳದಿ ಆಗಿರ್ಬೋದು ಮತ್ತು ಮೆಹಂದಿದಾಗಿರ್ಬೋದು ತುಂಬ ಸಿಂಪಲಾಗಿ ಮನೆ ಮುಂದೆನೇ ನಾವು ನಮ್ಗೆ ಹೇಗೆ ಬೇಕೋ ಆಗ ಡೆಕೋರೇಷನ್ ಮಾಡಿಕೊಂಡು ಸಿಂಪಲಾಗಿ ಮಾಡ್ಕೊಂಡ್ವಿ. ಬಟ್ ಅದು ಸಖತ್ತಾಗಿ ಬಂದಿದೆ. ಅದು ನಾನು ನಿಮಗೆ ಕಾಸ್ಟ್ಯೂಮ್ ಬಗ್ಗೆ ಹೇಳುವಾಗ ಕ್ಲಿಪ್ಸ್ ಹಾಕ್ತೀನಿ. ಆ್ಯಂಡ್ ನವೀನ್ ಸರು ನಾವು ಕಾನ್ವರ್ಸೇಷನ್ ಯಾವ ರೀತಿ ಇತ್ತು ಅಂದರೆ, ಅವರು ಒಂದು ವಿಡಿಯೋಗೆ ಇಷ್ಟು, ಫೋಟೋಗ್ರಫಿಗೆ ಇಷ್ಟು, ರಿಸೆಪ್ಷನ್ಸಿಗೆ ಇಷ್ಟು, ಈ ಥರ ಪೇಮೆಂಟ್ಸ್ ಕಾನ್ವರ್ಸೇಷನ್ ನಡೆಯುತ್ತೆ. ಮೊದಲೆಲ್ಲ ಒಂದು ಬಜೆಟ್ ಅಂತ ಇಟ್ಬಿಡ್ತಿದ್ರು, 2 ಟೈಮ್ಗೂ ಮದುವೆಗೆ ಮಾಡಿಕೊಡ್ತಾಯಿದ್ರು. ಬಟ್ ಇವಾಗ ಆ ರೀತಿ ಅಲ್ಲ. ಟ್ರೆಡಿಷ್ನಲ್ ವಿಡಿಯೋಗ್ರಫಿ ಒಂದು, ಕ್ಯಾಂಡಿಡ್ ವಿಡಿಯೋಗ್ರಫಿ ಒಂದು, ಈ ಥರ ಡಿವಿಷನ್ಸ್ಗಳಿರ್ತವೆ ಈಗ ಬರ್ತಾ ಇರೋ ಫೋಟೋಗ್ರಫಿ ಫೀಲ್ಡಲ್ಲಿ. ಸೊ ನಾನು ವರ್ಕ್ ಮಾಡಿರೋದ್ರಿಂದ, ಬೇರೆ ಜೊತೆ ವರ್ಕ್ ಮಾಡಿರೋದ್ರಿಂದ ಇವ್ರನ್ನ ಪರ್ಟಿಕ್ಯುಲರ್ ಆಗಿ ನಾನು ಡೈರೆಕ್ಟಾಗಿ ಮೀಟಾಗಿ ಕಾನ್ವರ್ಸೇಷನ್ ಮಾಡಿ ಒಂದು ನಾನೇ ಖರ್ಚಾಕಿ ಮಾಡ್ಕೋತಾ ಇದ್ದೀನಿ ಅನ್ನೋದು ಪಾಪ ಅವರು ಅರ್ಥ ಮಾಡಿಕೊಂಡು ಒಂದು ಬಜೆಟ್ ನಮಗೆ ಫೈನಲೈಸ್ ಮಾಡಿ ಕೊಟ್ಟರು. ಆ್ಯಂಡ್ ನಾನು ಅದಕ್ಕೆ ಓಕೆ ಅಂತ ಅಂದೆ. ನಾವು ಬರೀ ಹಾರ್ಡ್ ಡಿಸ್ಕ್ ಟೈಪಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ನಾನು ಆಲ್ಬಮ್ದು ಏನಾದರೂ ಮಾಡಿಸಿದ್ರೆ ನನಗಿನ್ನೂ ಕಾಸ್ಟ್ ಜಾಸ್ತಿ ಬಿಡ್ತಿತ್ತು. ಆಲ್ಬಮ್ಗೆ 30,000 ಎಕ್ಸ್ಟ್ರಾ ಬೀಳ್ತಿತ್ತು ನನಗೇನೋ ಅದು ನನಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ಬಿಡು ಬೇಡ, ಯಾಕೆಂದರೆ ಈಗ ವಿಡಿಯೋಸು ಫೋಟೋಸ್ನೆಲ್ಲ ನಾರ್ಮಲಾಗಿ ಫೋಟೋಗ್ರಾಫರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಬೇಕು ಅಂದಾಗ ಅದು ನೋಡ್ಕೊಳ್ಳೋದು ಹಾರ್ಡ್ ಡಿಸ್ಕ್ ಹೇಗಿದ್ರೂ ಇರುತ್ತೆ ಅಲ್ಲ, ಸೊ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಬೇಡ, ಅದು ಮತ್ತೆ ನನಗೆ 30,000 ಖರ್ಚಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಸೇವ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಅದು ಬಜೆಟ್ ನಾನು ಟೋಟಲಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ತೀನಿ. ವೆನ್ಯೂ ಆಯಿತು ಆ್ಯಂಡ್ ಫೋಟೋಗ್ರಾಫರ್ ಆಯಿತು. ಡೆಕೋರೇಷನ್ ಬಗ್ಗೆ ಮಾತಾಡ್ತೀನಿ ಈಗ. ಎಂಟ್ರಿ ಹತ್ರ ನೇಮಿಂಗ್ ಬೋರ್ಡು ಆ್ಯಂಡ್ ಎಂಟ್ರಿ ಆಗ್ತೀವಲ್ಲ, ಲೈಟಿಂಗ್ಸು ಮತ್ತು ಗಣೇಶ ಡೆಕೋರೇಷನ್ಸು. ಆ್ಯಂಡ್ ಅಲ್ಲೊಂದು ಗಣೇಶನ ಟೆಂಪಲ್ ಇದೆ, ಅದಕ್ಕೂ ಕೂಡ ಡೆಕೋರ್ ಮಾಡೋದಕ್ಕೆ ಹೇಳಿದ್ದೆ. ಆ್ಯಂಡ್ ನೈಟಿಗೆ ನೇಮಿಂಗ್ ಬೋರ್ಡು ಗ್ಲಾಸ್ ಥೀಮಲ್ಲೇ ಬರಬೇಕು ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅವ್ರು ಅದಕ್ಕೂ ಓಕೆ ಅಂದರು. ಮತ್ತು ಫೋಟೋ ಬೂತು ಆ್ಯಂಡ್ ಆಲ್ಸೋ ಲೈಕ್ ಸ್ಟೇಜ್ ಎಲ್ಲನೂ ಕೂಡ ಪರ್ಟಿಕ್ಯುಲರಾಗಿ ಫೋಟೋಸ್ನ ಕಳಿಸಿ ಹೀಗೆ ಬೇಕು ಅಂತ ಅಲ್ಲೇ ನಿಲ್ಲಿಸಿ ವರ್ಕ್ ಮಾಡಿಸ್ಕೊಂಡಿರೋದು ನಾನು. ಡೆಕೋರೇಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತು, 2 ಅವರ್ ನಿಂತು ಮಾತಾಡಿದ್ದೀವಿ. ಡೆಕೋರೇಷನ್ ಅವರು 2 lakhs ಹೇಳಿದ್ರು ನಮಗೆ ಡೆಕೋರೇಷನಿಗೆ. ನಾವು ಫಸ್ಟು ಓಪನ್ ಹಾಲಲ್ಲಿ ಬೆಳಿಗ್ಗೆನೂ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಬಿಸಿಲಿರುತ್ತೆ, ಬೆಳಗಿನ ಜಾವ ಚಳಿ ಇರುತ್ತೆ, ಆಮೇಲೆ ಬಿಸಿಲು ಹೋಗ್ಬಿಡುತ್ತೆ. ಮತ್ತು ಪೆಂಡಲ್ ಹಾಕ್ಬೇಕಾಗುತ್ತೆ. ನಾವು ಪೆಂಡಲಿಗೆ ಮತ್ತೆ ಖರ್ಚಾಗುತ್ತೆ. ಸೊ ಅದೆಲ್ಲ ಬೇಡ, ಅಲ್ಲೆಲ್ಲ ಎಲ್ಲೆಲ್ಲಿ ಕಟ್ ಮಾಡ್ಬೋದು ಅಲ್ಲೆಲ್ಲ ಕಟ್ ಮಾಡೋಣ ಅಂತ ಅಂದ್ಕೊಂಡು ಅವ್ರ ಹತ್ರ ಮಾತಾಡಿ 2 lakhs ಹೇಳಿದ್ರು. ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡು 1:30ಗೆ ಬಂದರು ಅವರು, ಡೆಕೋರೇಷನ್ ಅವರು. ಮಾರ್ನಿಂಗು ಮಂಟಪ ಆ್ಯಂಡ್ ಈಚೆ ಎಂಟ್ರಿ ಆ್ಯಂಡ್ ಫೋಟೋ ಬೂತ್, ಇದಿಷ್ಟು ಮಾರ್ನಿಂಗ್ ಡೆಕೋರೇಷನ್ ಆಗಿತ್ತು. ಆ್ಯಂಡ್ ಆಲ್ಸೋ ನಾನು ಎಂಟ್ರಿ ಆಗ್ತೀನಲ್ಲ, ಅದು ಬರುತ್ತಲ್ಲ 4 members ಇಟ್ಕೋತಾರಲ್ಲ, ಏನಂತೀವಿ ಅದಕ್ಕೆ, ಬ್ರೈಡ್ ಎಂಟ್ರಿ ಆಗೋದಕ್ಕೆ ತೋರಣ ಸಮಥಿಂಗ್ ಏನೋ ಅಂತೀವಲ್ಲ, ಅದಕ್ಕೂ ಅವ್ರು ಅದನ್ನು ಮಾಡಿಕೊಟ್ಟಿದ್ರು. ಅದು ಲಾಸ್ಟ್ ಮಿನಿಟಲ್ಲಿ ನೆನಪಾಗಿ ಮಾಡಿಸ್ಕೊಂಡಿದ್ದು. ಸಪ್ತಪದಿ ಮಾಡಿಸೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಅವರು ಅದನ್ನು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಸಪ್ತಪದಿ ಮಾಡೇ ಇರಲಿಲ್ಲ. ಅವರು ನೀವು ಹೇಳಿರಲಿಲ್ಲ, ನಾನು ಮಾಡಿಲ್ಲ ಅಂತ ಅಂದ್ಬಿಟ್ರು. ಫೈನಲ್ ಆಗಿ ಪವಿ ಮತ್ತು ಪುರೋಹಿತರು ಸೇರ್ಕೊಂಡು ಹೆಂಗೋ ಮಾಡಿ ಮ್ಯಾನೇಜ್ ಮಾಡಿದ್ರು. ಬಟ್ ಡೆಕೋರೇಷನ್, ಫೋಟೋಗ್ರಫಿ ಆ್ಯಂಡ್ ವೆನ್ಯೂ ಪ್ರತಿಯೊಂದು ಕೂಡ ನನ್ನ ಮದುವೆಲಿ ಎಲ್ಲನೂ ಮಸ್ತಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಈ 3 ಕವರ್ ಮಾಡಿದ್ದೀನಿ. ಫೋಟೋಗ್ರಫಿ, ವೆನ್ಯೂ ಆ್ಯಂಡ್ ಡೆಕೋರೇಷನ್ ಕವರ್ ಆಗಿದ್ದೆ. ಆ್ಯಂಡ್ ಫುಡ್ದು ಈಗಲೇ ಹೇಳ್ಬಿಡ್ತೀನಿ, ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಫುಡ್ದು ಏನಾಗಿತ್ತು ಅಂತಂದರೆ, ಅವರೇ ನಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ರು ವೆನ್ಯೂ ಅಂಕಲು. ಅವರು ಯಾವ ರೀತಿ ಅಂದರೆ ಬೊಫೆಟ್ ಟೈಪು ಮತ್ತು ಪ್ಲೇಟ್ಸ್ ಟೈಪಲ್ಲಿ ಮಾಡ್ತೀವಿ, ಒಂದು ಪ್ಲೇಟಿಗೆ ಇಷ್ಟು ಅಮೌಂಟು ಅಂತ. ಅವರು ಒಂದು ಪ್ಲೇಟ್ಗೆ 450, 350 ಆ ರೀತಿ ಕಾಸ್ಟ್ ಮಾಡಿದ್ರು. ನಮ್ಮದು ನೈಟ್ ಈವೆಂಟಿಗೆ, ರಿಸೆಪ್ಷನಿಗೆ ಒಂದು 800 members
700 to 800 ಅಂತ ಅಂದ್ಕೊಂಡ್ರೆ ಅದೊಂದು 200 ಜನಕ್ಕೆ ಎಕ್ಸ್ಟ್ರಾ ಆಗುತ್ತೆ. 1000 ಕವರ್ ಆಗಿಬಿಡುತ್ತೆ. ಆ್ಯಂಡ್ ಮಾರ್ನಿಂಗಿಗೆ ನಾವು 300 ಅಷ್ಟೇ ಕೌಂಟಿಂಗ್ ಇಟ್ಕೊಂಡಿದ್ದು. 300ಗೆ ಮಾಡಿದ್ರೆ ಒಂದು 150 ಜನ ಎಕ್ಸ್ಟ್ರಾ ಆಗುತ್ತೆ. ಈ ರೀತಿ ನಮಗೆ ಆ ಥರ ಪ್ಲೇಟ್ಸಿಗೆ ಕಾಸ್ಟ್ ಬೀಳೋದ್ರ ಬದಲು ಅಲ್ಲೇ ಮಾಡಿ ಬಡಿಸೋ ಟೈಪಲ್ಲಿ ಬೇಕಾಗಿತ್ತು. ಸೊ ಅದಕ್ಕೆ ಅವರು ಕನ್ವಿನ್ಸ್ ಆಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ನಮ್ಮ ಊರಲ್ಲಿಂದನೇ ಕರೆಸಿದ್ವಿ ಅಡುಗೆ ಭಟ್ರು ಆಲ್ಮೋಸ್ಟ್ 75 to 80K ತೊಗೊಂಡ್ರು ಐ ಥಿಂಕ್. ಆ್ಯಂಡ್ ಆಲ್ಸೋ ನಾವೇನೇ ಐಟಮ್ಸ್ ಎಲ್ಲನೂ ನಾವೇ ತೊಗೊಬಂದು ಕೊಡೋಣ ಅನ್ನೋ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. 1-2 ಲಕ್ಷ ಅಂದ್ಕೊಳ್ಳೋಣ ಊಟದ್ದು. ಆ್ಯಂಡ್ ಅದರಲ್ಲಿ ಅವ್ರಿಗೆ ಬಡಿಸೋರಿಗೆ ಸಪ್ರೇಟ್ ಚಾರ್ಜಸ್ಸು, ಕ್ಲೀನಿಂಗ್ ಅವರು ಸಮಥಿಂಗ್ ಅವೆಲ್ಲ ಇರ್ತವೆ. ಸದ್ಯಕ್ಕೆ ನಾವು 2 ಲಕ್ಷ ಅಂತ ಹಾಕ್ಕೊಳ್ಳೋಣ. ಸಣ್ಣ ಪುಟ್ಟ ಖರ್ಚು ಅಂದ್ಕೊಂಡೊಂದು 50,000 ಹಾಕೋತೀನಿ ನಾನು. 50,000 ಅಂತ ಹಾಕೊಂಡ್ರು ಲೈಕ್ ಪುರೋಹಿತ್ರದಾಗಿರ್ಬೋದು, ಐಟಮ್ಸ್ಗಳು, ಪೂಜೆ ಐಟಮ್ಸ್ಗಳು ಅವು ಇವು ಅಂತ ಅಂದ್ಕೊಂಡು ಒಂದು 50,000 ಎಕ್ಸ್ಟ್ರಾ ಹಾಕೊಂಡ್ರು ಕೂಡ ನನ್ನ ಮದುವೆ ಕಂಪ್ಲೀಟ್ ಬಜೆಟ್ ಖರ್ಚು ಏನು ಆಗಿದ್ದು ಅಂತಂದರೆ ಇದು 7 lakhs ಆಗುತ್ತೆ. ಆ್ಯಂಡ್ ನಾವು ಫ್ಯಾಮಿಲಿ ಅವರಿಗೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ತೆಗಿಬೇಕಾಗಿತ್ತು. ಯಾಕೆಂದರೆ ಅವ್ರ ಮದುವೆ, ಅವ್ರ ಫಂಕ್ಷನ್, ಗೃಹಪ್ರವೇಶ, ಸಮಥಿಂಗ್ ಎಕ್ಸೆಟ್ರಾ ಫಂಕ್ಷನ್ಸ್ಗಳಿಗೆ ನಮ್ಮಮ್ಮಗೆ ಬಟ್ಟೆ ಕೊಡಿಸಿದ್ರು. ಆ್ಯಂಡ್ ನಮಗೆ ಮಕ್ಳಿಗೆ ಕೊಡಿಸ್ತಾರೋ ಬಿಡ್ತಾರೋ, ಬಟ್ ನಮ್ಮಮ್ಮಗಂತೂ ಕೊಡಿಸಿದ್ದಾರೆ. ಸೊ ನಾವು ಅದನ್ನು ಅವ್ರಿಗೆ ರಿಟರ್ನ್ ಕೊಡಲೇಬೇಕಲ್ವಾ ಅಂದ್ಬಿಟ್ಟು ನಾವು ಅವರಿಗೆ ಎಲ್ರಿಗೂ ಸ್ಯಾರಿ ಮತ್ತು ಪಂಚೆ, ಶಲ್ಯ ಲೈಕ್ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು, ಮತ್ತು ಚಿಕ್ಕ ಮಕ್ಳಿಗೆ ಅವ್ರವ್ರ ಕಾಸ್ಟ್ಯೂಮ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡು ಕೊಟ್ವಿ. ಅದು 1.5 ಲಕ್ಷ ಖರ್ಚಾಗಿದೆ ಅಂತ ಅಂದ್ಕೊಳ್ಳೋಣ. ಅದಕ್ಕೂ ಮೇಲ್ ಆಗಿರಬಹುದು, ಬಟ್ ನಾನು 1.5 ಅಂತ ಬಜೆಟ್ ಹಾಕ್ತೀನಿ. ದೆನ್ ಏನಂತಂದರೆ ಲೈಕ್ ಕೆಲವ್ರಿಗೆ ನಾವು ಕ್ಯಾಶ್ ಕೂಡ ಕೊಟ್ಟಿದ್ದೀವಿ, ಬೇಡ ಸುಮ್ಮನೆ ಅವ್ರ ಖರ್ಚಿಗೆ ಎಂತಕ್ಕಾದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ನಾರ್ಮಲಾಗಿ 1.5 ಲಕ್ಷ ಅಂತ ಹಾಕ್ಕೊಳ್ಳೋಣ. ಆ್ಯಂಡ್ ಹುಡುಗಂದು ಬಟ್ಟೆ ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು ವೆನ್ಯೂ ಇವೆಲ್ಲನೂ ಸೇರಿ 9 ಲಕ್ಷ ಖರ್ಚಾಗಿದೆ ಅಂತ ಅನ್ಕೋತೀನಿ. 9 ಲಕ್ಷ ಅಂತ ರೌಂಡ್ ಫಿಗರ್ ಹಾಕ್ಕೊಳ್ಳೋಣ. ಸೊ 9 ಲಕ್ಷ ಖರ್ಚು ಇದಕ್ಕೆ ಆಗಿದೆ. ಆ್ಯಂಡ್ ನಂದು ಕಾಸ್ಟ್ಯೂಮ್, ಹುಡುಗನ ಕಾಸ್ಟ್ಯೂಮ್ ಆ್ಯಂಡ್ ಗೋಲ್ಡ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಿಪ್ಸಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ವಿತ್ ಕಾಸ್ಟ್ಯೂಮ್ನು ನಿಮಗೆ ತೋರಿಸಿ. ಆ್ಯಂಡ್ ಈ ಡೆಕೋರೇಷನ್ ಮಾಡಿಸಿದ್ದವ್ರದ್ದು ID ಕೂಡ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ವೆನ್ಯೂನು ಕೂಡ ಮೆನ್ಷನ್ ಮಾಡ್ತೀನಿ. ವೆನ್ಯೂ ಬಂದು ಬೆಂಗಳೂರು ನಾರ್ತ್. ನೀವು ಮಾಗಡಿ ರೋಡ್, ತಾವರೆಕೆರೆ ಈ ಕಡೆ ಇದ್ದರೆ ವಡ್ರಳ್ಳಿ ಕಾಮಧೇನು ಕ್ಷೇತ್ರ ನಿಮ್ಗೆ ಗೊತ್ತಿರುತ್ತೆ. ನೀಟಾಗಿ ಅಡ್ರೆಸ್ ಗೊತ್ತಾಗಬೇಕು ಅಂದರೆ ಅಲ್ಲಿ ಕಿತ್ನಳ್ಳಿ ಅಂತ ಒಂದು ವಿಲೇಜ್ ಇದೆ. ಸೊ ಕಿತ್ನಳ್ಳಿಲಿರೋದು ಈ ವೆನ್ಯೂ. ಅದು ನಮ್ಮ ಮನೆಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ 200 to 300 ಮೀಟರ್ ಡಿಸ್ಟೆನ್ಸಲ್ಲಿರೋದು ವೆನ್ಯೂ. ನಮಗೆಲ್ಲ ಅಲ್ಲಿಂದನೇ ಹಂಗೆ ಹೋಗಿ ಬರ್ಬೋದು, ಆ ಥರ ಈಸಿ ಆಯಿತು. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ದು ಕೆಲಸ, ಆ ಖರ್ಚು ಅಂತ ಲೆಕ್ಕ ತೊಗೊಂಡ್ರೆ ಇನ್ನೂ ಜಾಸ್ತಿನೇ ಆಗಿದೆ. ಫೋಟೋಗ್ರಫಿ, ಫುಡ್ಡು, ವೆನ್ಯೂ ಮತ್ತು ಡೆಕೋರೇಷನ್ನು ಮತ್ತು ಬಟ್ಟೆಗಳ ಖರ್ಚು, ಇಷ್ಟು ಖರ್ಚೇನೆ 9 ಲಕ್ಷ ಅಂತ ಕೌಂಟಿಂಗ್ ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟು ಕಾಸ್ಟ್ಯೂಮ್ದು ಅದು ಇದು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನನ್ನ ಕಾಸ್ಟ್ಯೂಮ್ಸ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ನನ್ನ ಸ್ಕಿನ್ ಕೇರ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ, ಹಾಗೆ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಆಫ್ ಆನು ಮಾಡಿಕೊಂಡು ಮತ್ತೆ ಫೋನಲ್ಲಿ ಸ್ಟೋರೇಜ್ ಇಶ್ಯೂಸ್ ಆಗಿ ಯಾಕವೆಲ್ಲ ಪ್ರಾಬ್ಲಮ್ ಅನ್ನೋದಕ್ಕಷ್ಟೇ. ಆ್ಯಂಡ್ ಮತ್ತೆ ಸಿಗ್ತೀನಿ. ಬಾಯ್.